ಟೈಮ್ ಆಗ್ಬಿಟ್ಟೈತೆ. ಇವಾಗ ಫೋನ್ ಮಾಡೋರು ಇಷ್ಟೊತ್ತು ಫ್ರೀ ಆಗಿದ್ದೆ. ಒಂದು ವೀಡಿಯೋಕ್ಕೆ ರೀಚ್ ಸಿಕ್ಕಿದ್ರೆ ಒಂದು ವೀಡಿಯೋಕ್ಕೆ ರೀಚ್ ಸಿಕ್ಕಲ್ಲ, ಒಂದು ವೀಡಿಯೋಕ್ಕೆ ರೀಚ್ ಸಿಕ್ಕಿದ್ರೆ ಒಂದು ವೀಡಿಯೋಕ್ಕೆ ರೀಚ್ ಸಿಕ್ಕಲ್ಲ. ನಾನೇನು ಮಾಡಲಿ? ಆದ್ರೂ ಅಷ್ಟೇ ಕಷ್ಟ ಆದ್ರೂ ಅಷ್ಟೇ ಲೇಟ್ ಆದ್ರೂ ಇಲ್ಲ, ಒಂದಲ್ಲ ಒಂದು ದಿವಸ ಮೇಲೆ ಬಂದೇ ಬರ್ತೀನಿ. ಕೈಲ ಹಾಗೆ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ. ತುಂಬ ಫೇಮಸ್ ಆಗೇ ಆಗ್ತೀನಿ ಅಂತ ಹೇಳಲ್ಲ, ಸ್ವಲ್ಪ ಆದರೂ ಜನ ಆದರೂ ನನ್ನ ಗುರ್ತಿಡಿಯೋ ಥರ ಮಾಡ್ಕೊತೀನಿ. ಸ್ವಲ್ಪ ಆದರೂ ಹೆಸರು ಮಾಡೇ ಮಾಡ್ತೀನಿ, ನನ್ನ ಗುರ್ತಿಡಿಯೋ ಥರ ಆದರೂ ಮಾಡ್ಕೊತೀನಿ. ಸಾಕು, ನಾನು ಪೋಸ್ಟ್ ಮಾಡಿದಾಗೆಲ್ಲ 1000 ವ್ಯೂಸ್ ಬರಲಿ ಸಾಕು, ನನಗೆ ಅದೇ ಮೋಟಿವೇಶನ್. 1000 ವ್ಯೂಸ್ ಬರಲಿ, ಲೈಕ್ಸ್ ಇಲ್ಲ ಅಂದ್ರೆ ಪರವಾಗಿಲ್ಲ. 1000 ವ್ಯೂಸ್ ಬಂತಂದರೆ ನನಗಿನ್ನ ಅನಿಸ್ತೈತೆ ಇಷ್ಟು ಜನ ಇವಾಗ ನೋಡ್ತಾವ್ರೆ ಅಂದರೆ ನೆಕ್ಸ್ಟ್ ಇನ್ನೂ ಸ್ವಲ್ಪ ಜನ ನೋಡ್ತಾರೆ, ಅವಾಗ ಇನ್ನೂ ಮಾಡ್ಬೋದು ಅಂತ. ಏನಂತೀರ ಗೈಸ್? ಅಷ್ಟೇ ತಾನೆ. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸಬೇಡಿ. ವಾಹನ ಚಾಲನೆ ಮಾಡುವಾಗ ಸೀಟ್ ಬೆಲ್ಟ್ ಧರಿಸಿ. ಓಹ್, ನಮ್ಮ ಗಾಡಿಗೆ ಸೀಟ್ ಬೆಲ್ಟೇ ಇಲ್ಲ. ಇಲ್ಲೇನೋ ಹೊಡ್ಬಿಡ್ತೀನಿ ಸ್ಪೀಡಾಗ, ಅಲ್ಲಿ ಹೊಸಕೋಟೆನಾಗ ತಿಳ್ಕಲಾರ್ರೆ ಹೋಗಲ್ಲ ಗುರು. ನಿನ್ನೆ ವಿಡಿಯೋ ಇನ್ನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಲ್ಲ. ನಮ್ಮ ತಾತನ 5G ಫೋನ್, 5G ಸಿಮ್ಮದು 350 ರೂಪಾಯಿ ರೀಚಾರ್ಜ್ ಮಾಡಿಸೋ ಅಂತ ಎಷ್ಟಕ್ಕಿಂತ ಹೇಳಿದ್ದೀನಿ. ಆಫರ್ ಸಿಕ್ಕೈತೆ ಅಂದ್ಬಿಟ್ಟು 300 ರೂಪಾಯಿ ಮಾಡ್ತಾವ್ರೆ. ಅದು 1 GB ಬರ್ತೈತೆ. ತಾತನವ್ರಕ ಎಷ್ಟನ್ನಾಗಿರ್ಲಿ ಏನನ್ನಾಗಿರ್ಲಿ ಆಫರ್ ಬೇಕಷ್ಟೇ. ಆಫರ್ ಇದ್ರೆ ಸ್ವಲ್ಪ ಜಾಸ್ತಿ ಇರೋ ಪರವಾಗಿಲ್ಲ, ಆಫರ್ ಇದ್ರೆ ಮಾಡಿಸ್ಬಿಡೋದು ಅದನ್ನ. ಇವಾಗ ನನ್ನ ಹತ್ರ 4629 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ. 4000 ಇದ್ದಾರಲ್ಲ, 1000 ಬೇಡ, 500 ರೀಚ್ ಸಿಕ್ಕಲ್ಲ ಗೈಸ್. ನನ್ನ ಲೆಂತ್ ವಿಡಿಯೋಕ 500 ರೀಚ್ ಸಿಕ್ಕಲ್ಲ. ಲೆಂತ್ ವಿಡಿಯೋಕ, ಶಾರ್ಟ್ ವಿಡಿಯೋಕ ಅಂದ್ರೆ ಓಡ್ತವೆ, ಯಾವುದೋ ಒಂದೊಂದು ಓಡ್ತವೆ, 500 ಮೇಲೆ 1000 ಮೇಲೆ ಓಡ್ತವೆ. ಲೆಂತ್ ವಿಡಿಯೋ ಒಂದನ ಲಾಸ್ಟ್ 150 200 ಅಷ್ಟೇ ಗೈಸ್. ಇವಾಗ ಡ್ರಾಪ್ ಮಾಡಿಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಬೂಸ್ಟ್ ಬೇರೆ ಹಾಕೊಂಬಿಟ್ಟಿದ್ದೀನಿ ಗೈಸ್. ಅವ್ನು ನೋಡಿ ಹೆಂಗೆ ಹೋಗಿತ್ತು, ನಂಗೆ ಹೋಗಿಬೇಕು. ಹೆಲ್ಮೆಟ್ ಬೇರೆ ಐತೆ. ಆದರೂ ಹೋಗಿದ್ದೀನಿ ನಾನು. ಹೆಂಗೆ ಟೆಕನಲ್ಲಿ ಓದಿಸಿ ನನ್ನ ಮಕ್ಕ ಯಾರು ನೋಡಬಾರ್ದು, ಅದಕ್ಕೆ ಹೆಲ್ಮೆಟ್ದು ಗ್ಲಾಸ್ ಹಾಕ್ಬಿಟ್ಟೆ. ಏನಂತೀರ ಅಣ್ಣ? ಲಾರಿ ಅಣ್ಣ, ಗ್ಯಾಪ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಈ ರೋಡಾಗೆಲ್ಲ ನೋಡಿ ಹೆಂಗೆ ಓದ್ತೀನಿ. ನಮ್ಮ ಅಪ್ಪನ ರೋಡ್ ಇದು. ಯಾಕೋ ವಾಯ್ಸ್ ಒಂಥರ ಬರ್ತೈತೆ ಗೈಸ್. ಮೈಕ್ ಚೇಂಜ್ ಮಾಡಬೇಕು ನನಗನ್ಸ್ದಂಗೆ. ಅವ್ರ ಮೈಕ್ ಕಂಪ್ನಿಯಿಂದನೇ ಕೊಟ್ಟಿರೋ ಮೈಕು ಟೈಮಿಂಗ್ಸ್ ಮುಗ್ದೋಗೈತೆ ಅದತ್ತು. ಅಂದರೆ ಸಾಯ ಸ್ಟೇಜ್ ಆಗೈತೆ, ಅದನ್ನು ಚೇಂಜ್ ಮಾಡಿಬಿಡ್ಬೇಕು. ಹೊಸದು. ಚಿಕ್ಕ ಹುಡುಗರು ಓಡಾಡ್ತಾ ಇರ್ತಾರೆ ಗುರು. ನೋಡಿ ಏನಾಗಿ ನೋಡ್ತೀಯ ಅಲ್ಲಿ ಜುಟ್ಟು. ಯಾವುದನ್ನು ಒಂದು ಒಳ್ಳೆ ಅಡ್ಡ ಹುಡುಕ್ಬೇಕು ಗೈಸ್. ಅಡ್ಡ. ನಮ್ಮ ಅಣ್ಣ ಅವ್ರ ಫ್ರೆಂಡ್ ಅವ್ರ ಕೇಕ್ ಲೈನ್ ಹೊಸಕೋಟೆಯಲ್ಲಿ ಫೇಮಸ್ ಕೇಕ್ ಲೈನ್ ಅದು. ಆದರೂ ನಾನೇ ಫಸ್ಟೇ ಬರೋದು. ಅವರೆಲ್ಲ ನನ್ನ ಮಕ್ಕ ನೋಡ್ತಾವ್ರಲ್ಲ, ಅವಡ ಕಾಡಿಸ್ತೈತೆ ನನ್ನ ಮಕ್ಕ. ಯಾವ ಗ್ಯಾಪಿಂದ ದೂರ ಇದೆಯಾ ಕಣ ನೀನು? ಕೊಡಬೇಕು ನಿನಗೆ ಒಂದು ಅವಾರ್ಡು.
ಇಸ್ ದಟ್ ಗಾಯ್ from guy from ಕಿಡಕಿಲೆ ನಾಕಾದೆ ಸೋತೆ ಓದೆ ನೀ ಮೊದಲ ಅವನು ಯಾರೋ ಕುಡ್ಕ ರೇಖಾ ರೇಖಾ ಎಲ್ಲ ಊರ್ಕೆ ಉಂಡಲ್ಲ. ಗೈಸ್ ಏನ್ ಗೊತ್ತಾ, ನನಗೂ ಗೊತ್ತಿಲ್ಲ. ಅಕ್ಕೋರು ಪೆಟ್ರೋಲ್ ಬಂಕ್ ಕೆಲಸ ಮಾಡ್ತಾರೆ, ಅವ್ರನ್ನ ನಾನು ನೋಡಿದ್ದೀನಿ. ಇವಾಗ ನಮ್ಮ ಅಮ್ಮನ ಸರ್ಯಾಗ ಪಲಾವ್ ಮಾಡೋಳೆ, ಬ್ಯಾಟಿಂಗ್ ಮಾಡಿ ಅವ್ನ ಅಮ್ಮನ ಮಲಗ್ಬಿಡೋದೆ. ಯಾರವನು ಕಲಾವಿದ? ನಾನೇ ಲೇಟಾಗಿ ಹೋಗೋದು, ನಾನೇ ಜಲ್ದಿ ಬರೋದು. ನಮ್ಮ ಮನೆಗ ಗೊತ್ತಾ, ಯಾರು ಜಲ್ದಿ ಬರಲ್ಲ, ನಾನೇ ಜಲ್ದಿ ಹೋಗೋದು. ಎಲ್ಲರೂ ಅಷ್ಟೇ, ಗೋವಾ ತಿನ್ನಿ, ಏನು ಯೋಚನೆ ಮಾಡಬೇಡಿ. ಲೈಫ್ ಇಟ್ಟಂಗೆ ಆಗುತ್ತೆ, ದೇವ್ರು ಇಟ್ಟಂಗೆ ಆಗುತ್ತೆ ಲೈಫು. ಗೋವಾ ತಿನ್ನಿ, ಹೊಟ್ಟೆ ತುಂಬ ಕಣ್ ತುಂಬ ನಿದ್ದೆ ಮಾಡಿ, ಏನು ಯೋಚನೆ ಮಾಡಬೇಡಿ, ಯಾರಾದ್ರೂ ಏನು ತೆಗ್ಲಾಡ್ಬೇಡಿ, ಎಲ್ಲ ಅನುಸರಿಸ್ಕೊಂಡು ಹೋಗಿ. ಓಕೆ, ಜೀವನ ಇಷ್ಟೇ. ನೀವು ಇಷ್ಟು ಮಾಡ್ಕೊಂಡ್ರೆ ನಿಮ್ಮ ಕೈಯಲ್ಲಿ ಸಾಧ್ಯ ಆಗೇ ಆಗುತ್ತೆ. ಇಷ್ಟು ಮಾಡ್ಕೊಳ್ಳಿ, ಇಷ್ಟಿರೋದು ಇಷ್ಟು ಮಾಡ್ಕೊಳಕ್ ಹೋಗ್ಬಿಡ್ರಿ. ಓಕೆ, ನೋ ಒನ್ ಕ್ಯಾನ್ ಹ್ಯಾವ್ ಹೋಮ್, ಓನ್ಲಿ ಮೀ ಆ್ಯಂಡ್ ಮೀ. ಗೈಸ್ ಇದನ್ನೇನಂತಾರೆ ಹೇಳಿದ್ದು, ನಾವು ನಮ್ಮನ್ನು ಸಿಗ್ತಾನೆ ಇಲ್ಲ, ನಾನು ಟಿಕಾನಿ ಉರಿಸ್ತಿದ್ದು. ಫಸ್ಟು ಗೋವಾ ತಿಂದ್ಬಿಡೋಣ ರೀ.